ಹೊಸಹಳ್ಳಿ ಶಾಲೆಯಲ್ಲಿ ಹಳ್ಳಿಯ ಸೊಗಡು ಕಾರ್ಯಕ್ರಮ. ಸಿಂಧನೂರು ತಾಲೂಕಿನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹಳ್ಳಿ ಸೊಗಡು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಿಂದ 51 ಕುಂಭಕಳಸದೊಂದಿಗೆ ಡೊಳ್ಳು, ಹಲಗೆ ತಾಳ, ಮದ್ದಳೆ ಮೂಲಕ ಬಸ್ ನಿಲ್ದಾಣ, ದುರ್ಗಾದೇವಿ ದೇವಸ್ಥಾನ, ಅಗಸಿ ಮುಂಭಾಗದಿಂದ ಊರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮಕ್ಕಳಿಂದ ಶಾಲೆಯ ಆವರಣದವರೆಗೂ ಹಳ್ಳಿ ಸೊಗಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸರ್ಕಾರ ನಗರೀಕರಣ ಹಾಗೂ ಜಾಗತೀಕರಣದ ಪರಿಣಾಮವಾಗಿ ಹಳ್ಳಿಯ ಜೀವನ ಶೈಲಿಯು ಮಾಯವಾಗುವುದನ್ನು, ಆಧುನಿಕತೆಯ ಬರದಲ್ಲಿ ಮೂಲೆ ಗುಂಪಾಗುವುದನ್ನು ತಡೆಯಲು ಹಳ್ಳಿಯ ಸಂಪೂರ್ಣ ಚಿತ್ರಣವನ್ನು ತೆರೆದಿಡುವ ಅಪೂರ್ವ ದೃಶ್ಯಗಳು ಇಲ್ಲಿ ಇಲ್ಲದಂತಾಗ್ತಾ ಇವೆ. ಇದರ ಪ್ರಯುಕ್ತ ನೆನಪುಗಳಿಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮರುತಲುಪಿಸುವ ಅಥವಾ ನೆನಪಿಸಿಕೊಳ್ಳಲು ಪ್ರತಿ ಶಾಲೆಯಲ್ಲಿ ಹಳ್ಳಿ ಸೊಗಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಹೊಸಹಳ್ಳಿ ಶಾಲೆಯಲ್ಲೂ ಕೂಡ ವಿಶೇಷವಾಗಿ ಆಚರಿಸಲಾಯಿತು. ಸಂದರ್ಭದಲ್ಲಿ ಕಟ್ಟಿಗೆ ಮಾರುವುದು, ಕಿರಾಣಿ ಅಂಗಡಿಗಳು, ರೊಟ್ಟಿ ತಟ್ಟುವುದು, ಇಸ್ತ್ರಿ ಮಾಡುವುದು, ಅಕ್ಕಿ ಕೆರುವುದು, ಬೀಸುವುದು, ಹೀಗೆ ಹಲವಾರು ಗ್ರಾಮೀಣ ಸೊಗಡನ್ನು ನೆನಪಿಸುವಂತಹ ಕೆಲಸವನ್ನು ಮಾಡಲಾಯಿತು. ಸಂದರ್ಭದಲ್ಲಿ ವಿಶೇಷವಾಗಿ ಶಾಲಾ ಶಿಕ್ಷಕರು ಮಕ್ಕಳು ನಿಲುವಂಗಿ ದೋತ್ರ ಉಟ್ರೆ, ಶಿಕ್ಷಕಿಯರು ಮತ್ತು ಹೆಣ್ಣು ಮಕ್ಕಳು ಇಳಕಲ್ ಸೀರೆ ತೊಟ್ಟು ದೃಶ್ಯದಿಂದ ಹಳ್ಳಿಯ ಸೊಗಡು ನೋಡುಗರ ಗಮನ ಸೆಳೆಯಿತು. ಸಂದರ್ಭದಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಹುಸೇನ್ ಸಾಬ್ ಅವರು, ಶಿಕ್ಷಕರಾದ ಛತ್ರಪ್ಪ, ದೊಡ್ಡಪ್ಪ, ಕಲ್ಲನಗೌಡ, ಪರ್ವೀನ್, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾಲೆಯ ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳಾದ ಚೆನ್ನಪ್ಪ, ಬಸನಗೌಡ, ಯಮನೂರು, ಸುರೇಶ್ ಹಾಗೂ ಇನ್ನು ಹಲವಾರು ಹಿರಿಯರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಚನ್ನಪ್ಪ, ಹೊಸಹಳ್ಳಿ, ಮಹಾಯುಧ ನ್ಯೂಸ್, ಸಿಂಧನೂರು. ಅಲ್ಲ ಮ್ಯಾಲೆ ನೋಡಂಗಿ ಮ್ಯಾಲೆ ಅದು ಹಂಗ ಮುಖ ನೋಡಿ. ಅಲ್ಲವ ನಾಳೆ ನಮ್ದು ಇದೈತಿ ಲಗ್ನ ಐತಿ, ಅದಕ್ಕೆ ಹಾಕ್ಸ್ಬೇಕಂತ ನಾ ಮಾಡಿ ನೀವು 100 ರೂಪಾಯಿ ಅದನ್ನ ಹೇಳಿದ್ರಿ, ಯಾರು ತಗೊಂತಾರ? ನೋಡಕ್ಕ ಇಲ್ಲ ಅಲ್ಲೆಲ್ಲ ಆಮೇಲೆ ಫೋಟೋ ಬಿಡ್ಬೇಕಲ್ಲ ನಾಳೆಗೆ ಬಾಯ್ ಕರೆದ್ರ ಬಾಯಿ ನೋಡಿ ಅಲ್ಲ ಯಾರು